ಈ ಮಹಾನ್ ಸಂತರ ಸರಣಿಯನ್ನು ಅವರನ್ನು ನೆನಪಿಸಿಕೊಳ್ಳಲು ಅವರಿಂದ ಕಲಿಯಲು ರಚಿಸಲಾಗಿದೆ ಮತ್ತು ಅವರ ಬೆಳಕನ್ನು ಮುಂದಕ್ಕೆ ಕೊಂಡೊಯ್ಯುತ್ತದೆ. ಅಪ್ಪರ್ ಸಂಬಂಧ ಸುಂದರರ್, ಮಾಣಿಕವಾಚಾಕರ್, ಅಪ್ಪಜ್ಯ ದೀಕ್ಷಿತರ್ ಮತ್ತು ಇತರ ದೈವಿಕ ಆತ್ಮಗಳ ಹಿಂದಿನ ಸಂಚಿಕೆಗಳನ್ನು ನೀವು ತಪ್ಪಿಸಿಕೊಂಡಿದ್ದರೆ ವಿವರಣೆಯಲ್ಲಿನ ಲಿಂಕ್ಗಳ ಮೂಲಕ ಅವುಗಳನ್ನು ವೀಕ್ಷಿಸಿ. ಇಂದು ನಾವು ಒಬ್ಬ ರಾಜನೂ ಆಗಿದ್ದ ಒಬ್ಬ ಸಂತನನ್ನು ಮತ್ತು ಶಿವನ ಅತ್ಯಂತ ಪ್ರೀತಿಯ ಭಕ್ತರಲ್ಲಿ ಒಬ್ಬರೊಂದಿಗಿನ ಸ್ನೇಹದ ಮೂಲಕ ಸಂತನಾದ ರಾಜನನ್ನು ಸ್ಮರಿಸುತ್ತೇವೆ. ಇದು 9ನೇ ಶತಮಾನದಲ್ಲಿ ವಾಸಿಸುತ್ತಿದ್ದ ಚೇರಮನ್ ಪೆರುಮಾಳ್ ನಾಯನಾರ್ ಅವರ ಪವಿತ್ರ ಕಥೆಯಾಗಿದೆ. ಅವರು ಇಂದಿನ ಕೇರಳದಲ್ಲಿ ಪ್ರಾಚೀನ ಚೇರ ಸಾಮ್ರಾಜ್ಯವನ್ನು ಆಳಿದರು. ಅವನ ರಾಜಧಾನಿ ಕೊಡುಂಗಲ್ಲೂರು ಮತ್ತು ಪಶ್ಚಿಮ ಕರಾವಳಿಯ ಅತ್ಯಂತ ಹಳೆಯ ಶಿವ ದೇವಾಲಯಗಳಲ್ಲಿ ಒಂದಾದ ತಿರುವಾಂಚಿಕುಲನ್ ಅವನ ಆಯ್ಕೆಯ ದೇವಾಲಯವಾಗಿತ್ತು. ರಾಜನಾಗುವ ಮೊದಲು ಅವರು ಪೆರುಮಾ ಕೊಡೆಯಾರ್ ಎಂದು ಕರೆಯಲ್ಪಡುತ್ತಿದ್ದರು. ಪವಿತ್ರ ಬೂದಿಯನ್ನು ಅನ್ವಯಿಸುವುದು, ಹೂವುಗಳನ್ನು ಅರ್ಪಿಸುವುದು, ದೇವಾಲಯಗಳನ್ನು ಸ್ವಚ್ಛಗೊಳಿಸುವುದು ಮತ್ತು ಶಿವನ ಸ್ತುತಿಯನ್ನು ಹಾಡುವ ರಾಜಮಹತ್ವಾಕಾಂಕ್ಷೆಗಿಂತ ದೇವಾಲಯದ ಸೇವೆಗೆ ಆದ್ಯತೆ ನೀಡಿದ ವ್ಯಕ್ತಿ ರಾಜತ್ವವನ್ನು ಸ್ವೀಕರಿಸುವಂತೆ ಒತ್ತಾಯಿಸಿದಾಗ ಅದು ತನ್ನ ಭಕ್ತಿಗೆ ಭಂಗ ತರಬಹುದೆಂದು ಹೆದರಿದ ಅವನು ಹಿಂಜರಿಯುತ್ತಿದ್ದನು. ಶಿವನ ಮುಂದೆ ನಿಂತು ದೈವಿಕ ಇಚ್ಛೆಯನ್ನು ಹುಡುಕಿದನು. ಭಗವಂತನು ಅವನಿಗೆ ಯಾವುದೇ ಅಹಂಕಾರವಿಲ್ಲದೆ ಮತ್ತು ಭಕ್ತಿಯಿಲ್ಲದೆ ರಾಜತ್ವವನ್ನು ಆಶೀರ್ವದಿಸಿದನು. ಹೀಗಾಗಿ ಒಬ್ಬ ಸಂತನು ಸಿಂಹಾಸನವನ್ನು ಏರಿದನು, ಜನರ ಮೇಲಿನ ಆಡಳಿತಗಾರನಾಗಿ ಅಲ್ಲ, ಆದರೆ ಶಿವನ ಭಕ್ತರ ಸೇವಕನಾಗಿ. ಪಟ್ಟಾಭಿಷೇಕದ ದಿನದಂದು ಬಿಳಿ ಸುಣ್ಣದಿಂದ ಮುಚ್ಚಿದ ಅಗಸನನ್ನು ನೋಡಿ ರಾಜನು ತನ್ನ ಆನೆಯಿಂದ ಕೆಳಗಿಳಿದು ಅವನ ಮುಂದೆ ನಮಸ್ಕರಿಸಿದನು. ಅಗಸನು, ನಾನು ನಿಮ್ಮ ಸೇವಕ ಎಂದು ಹೇಳಿದಾಗ ಚೇರಮನ್ ಪೆರುಮಾಳ್, ನಾನು ಶಿವನ ಭಕ್ತರ ಸೇವಕ ಎಂದು ಉತ್ತರಿಸಿದರು. ಪ್ರತಿದಿನ ಪೂಜೆ ಮುಗಿದ ನಂತರ ಶಿವನ ಚಿನ್ನದ ಕಾಲ್ಗೆಜ್ಜೆಗಳು ಆಶೀರ್ವದಿಸುತ್ತಿದ್ದವು. ಒಂದು ದಿನ ಶಬ್ದ ನಿಂತುಹೋಯಿತು. ಹೃದಯ ಒಡೆದ ರಾಜನು ತನ್ನ ಆತ್ಮವನ್ನು ಕೊನೆಗೊಳಿಸಲು ಸಿದ್ಧನಾದನು. ಒಮ್ಮೆಲೆ ಕಾಲ್ಗೆಜ್ಜೆಗಳು ಮೊಳಗಿದವು. ಶಿವನು ಹೇಳಿದನು, ನಾನು ಚಿದಂಬರನ್ನಲ್ಲಿ ನನ್ನ ಭಕ್ತ ಸುಂದರರ್ ಹಾಡಿದ ಸ್ತೋತ್ರವನ್ನು ಕೇಳುತ್ತಿದ್ದೆ. ರಾಜನು ಅರಿತುಕೊಂಡನು, ಭಗವಂತನು ಶುದ್ಧ ಭಕ್ತಿಯನ್ನು ಕೇಳಲು ತನ್ನ ಕಾಸ್ಮಿಕ್ ನೃತ್ಯವನ್ನು ನಿಲ್ಲಿಸುತ್ತಾನೆ. ಮಧುರೈನಲ್ಲಿ ಶಿವನಿಗೆ ಮೀಸಲಾದ ಬಡ ಸಂಗೀತಗಾರ ಪಣಪತ್ರರ್ ವಾಸಿಸುತ್ತಿದ್ದನು. ಅವನ ದುಃಖದಿಂದ ಪ್ರಭಾವಿತನಾದ ಶಿವನು ಸ್ವತಃ ಚೇರ ರಾಜನಿಗೆ ತಾಳೆಗರಿ ಪದ್ಯವನ್ನು ಕಳುಹಿಸಿದನು. ಭಗವಂತನ ಮಾತುಗಳನ್ನು ಯೊದಿದ ನಂತರ ಚೇರಮನ್ ಪೆರುಮಾಳ್ ಎಲ್ಲವನ್ನೂ ಅರ್ಪಿಸಿದರು. ಅವನ ರಾಜ್ಯವನ್ನೂ ಸಹ. ಪಣಪಾತ್ರರು ತನಗೆ ಬೇಕಾದುದನ್ನು ಮಾತ್ರ ಸ್ವೀಕರಿಸಿದರು. ರಾಜನು ಕಲಿತನು, ನಿಜವಾದ ರಾಜತ್ವವು ಭಕ್ತರ ಸೇವೆಯಲ್ಲಿ ಅಡಗಿದೆ. ಶಿವನ ಮಾರ್ಗದರ್ಶನದಲ್ಲಿ ಚೇರಮನ್ ಪೆರುಮಾಳ್ ತಿಲ್ಲೈ ಮತ್ತು ತಿರುವರೂರಿಗೆ ಪ್ರಯಾಣ ಬೆಳೆಸಿದರು. ಅಲ್ಲಿ ಸುಂದರರ್ ಮೂರ್ತಿ ನಾಯನಾರ್ ಅವರನ್ನು ಭೇಟಿಯಾದರು. ಅವರ ಭೇಟಿ ಸಾಮಾನ್ಯ ಸ್ನೇಹವಾಗಿರಲಿಲ್ಲ, ಅದು ಆತ್ಮಗಳ ಮನ್ನಣೆಯಾಗಿತ್ತು. ಒಟ್ಟಾಗಿ ಅವರು ಚೇರ, ಚೋಳ ಮತ್ತು ಪಾಂಡ್ಯ ದೇಶಗಳಲ್ಲಿ ಪ್ರಯಾಣಿಸಿದರು. ಹಾಡುವುದು, ಪೂಜಿಸುವುದು ಮತ್ತು ಭಕ್ತಿಯಲ್ಲಿ ಕರಗುವುದು. ಅವರ ಸ್ನೇಹವು ಅಧಿಕಾರದ ಮೂಲಕ ಅಲ್ಲ, ಭಕ್ತಿಯ ಮೂಲಕ ಸಂಯುಕ್ತಗೊಳಿಸಿತು. ಚೇರಮನ್ ಪೆರುಮಾಳ್ ಒಬ್ಬ ಮಹಾನ್ ಶೈವ ಕವಿಯೂ ಆಗಿದ್ದರು. ಅವರ ಮೇರುಕೃತಿ ಪೊನ್ನುವನ್ ನಾಟ್ ತಾನಡಾಯ್ದಿ ಚಿದಂಬರಂನ ಭಗವಾನ್ ನಟರಾಜನನ್ನು ಹೊಗಳುತ್ತದೆ. 11ನೆಯ ತಿರುಮುರೈನ ಭಾಗವಾಗಿರುವ ತಿರುವರೂರ್, ಮುಮ್ಮಾನಿ ಕೋವೈ ಮತ್ತು ತಿರುಕೇಲೆಯ ಜ್ಞಾನ ಉಲವನ್ನು ಸಹ ರಚಿಸಿದರು. ಸುಂದರ್ ಅವರನ್ನು ಬಿಡಿ ಆನೆಯ ಮೇಲೆ ಕೈಲಾಸಕ್ಕೆ ಕರೆಸಿದಾಗ ಚೇರಮನ್ ಪೆರುಮಾಳ್ ಕುದುರೆಯ ಮೇಲೆ ನನ್ ನಮ ಶಿವಾಯ ಎಂದು ಪಠಿಸುತ್ತಾ ಹಿಂಬಾಲಿಸಿದರು. ಶಿವನ ಕೃಪೆಯಿಂದ ಇಬ್ಬರೂ ಕೈಲಾಸವನ್ನು ತಲುಪಿದರು ಮತ್ತು ದೈವಿಕ ಸೇವಕರಾಗಿ ಆಶೀರ್ವದಿಸಿದರು. ಓಂ ನಮ ಶಿವಾಯ.